ನಮಸ್ಕಾರ, ನಾನು ಶಿವಕುಮಾರ್. ಸೊ ಇದು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಚಾಪ್ಟರ್. ಓಕೆ, ಸೊ ಎಕ್ಸರ್ಸೈಸ್ 3.1 ಸೆಕೆಂಡ್ ಮೇನ್ ಕ್ವೆಶನ್. ಓಕೆ, ಸೊ ಸೆಕೆಂಡ್ ಮೇನ್ ಕ್ವೆಶನ್. ಓಕೆ, ಕ್ವೆಶನ್ ಏನ್ ಹೇಳುತ್ತೆ ನೋಡಿ. A1/A2, B1/B2, C1/C2 ಅನುಪಾತಗಳಂದ್ರೆ ರೇಷಿಯೋಸ್ ಹೋಲಿಸುವ ಮೂಲಕ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪ್ರತಿನಿಧಿಸುವ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತೇವೆ, ಸಮಾಂತರವಾಗಿಯೇ ಅಥವಾ ಐಕ್ಯಗೊಂಡಿದ್ದೇವೆ ಎಂಬುದನ್ನು ಕಂಡುಹಿಡಿಯಿರಿ. ಸೊ ಕ್ವೆಶನ್ ಏನ್ ಹೇಳುತ್ತೆ, ಆನ್ ಕಂಪೇರಿಂಗ್ ದ ರೇಷಿಯೋಸ್ of A1/A2, B1/B2, and C1/C2, find out whether the lines representing the following pair of linear equations intersect at a point, are parallel or coincident. ಸೊ ಫಸ್ಟ್ ಥಿಯರಿ ನೋಡ್ಕೊಳ್ಳೋಣ. ಸೊ ನಮ್ಮ ಹತ್ರ ಸ್ಟ್ಯಾಂಡರ್ಡ್ ಇಕ್ವೇಶನ್ ಇದೆ, A1x ಪ್ಲಸ್ B1y ಪ್ಲಸ್ C1 ಈಕ್ವಲ್ ಟು 0. A2x ಪ್ಲಸ್ B2y ಪ್ಲಸ್ C2 ಈಕ್ವಲ್ ಟು 0. ಸೊ ನಮ್ಮ ಹತ್ರ ಏನ್ ಕಂಪೇರಿಂಗ್ ದ ರೇಷಿಯೋಸ್ ಅಂದ್ರೆ ಈ ಕೋಎಫಿಷಿಯನ್ಸ್. ಓಕೆ, ಸೊ ಎಕ್ಸ್ ಇನ್ ಕೋಎಫಿಷಿಯಂಟ್. ಓಕೆ, ಸೊ A1/A2 ನಾಟ್ ಈಕ್ವಲ್ ಟು B1/B2. ಈ ಕೇಸ್ ಅಲ್ಲಿ ಲೈನ್ಸ್ ಇಂಟರ್ಸೆಕ್ಟ್ ಆಗುತ್ತೆ, ಹಂಗಂದ್ರೆ ಇದು ಈ ತರ ಇಂಟರ್ಸೆಕ್ಟ್ ಆಗುತ್ತೆ. ಓಕೆನಾ? ಸೊ ಇದು ಇನ್ ಕೇಸ್ ಇಲ್ಲಿ ಎಕ್ಸ್ ಆಕ್ಸಿಸ್ ಇದ್ದಾಗ ಈ ಕೋಆರ್ಡಿನೇಟ್ಸ್ ಎಲ್ಲಿ ಸೇರುತ್ತಲ್ಲ, ಸೊ ಇದು ಎಕ್ಸ್, ಇದು ವೈ. ಓಕೆ, ಇದು ಎಕ್ಸ್, ಇದು ವೈ. ಸೊ ಈ ಕೋಆರ್ಡಿನೇಟ್ಸ್ ಎಕ್ಸ್ ಅಂಡ್ ವೈ ಫಾರ್ಮೆಟ್ ನಲ್ಲಿ ನಮ್ಗೆ ಆನ್ಸರ್ ತರ ಸಿಗುತ್ತೆ. ಸೊ ಇಲ್ಲಿ ಯೂನಿಕ್ ಸೊಲ್ಯೂಷನ್ ಇರುತ್ತೆ. ಓಕೆನಾ? ಆಮೇಲೆ ಇದರಲ್ಲಿ ಇನ್ನೊಂದು ರೂಲ್ ಇದೆ, ಕನ್ಸಿಸ್ಟೆಂಟ್. ಓಕೆ, ಕನ್ಸಿಸ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ನಮ್ಮ ಹತ್ರ ಆನ್ಸರ್ ಇದೆ ಒಂದು, ಕನ್ಸಿಸ್ಟೆಂಟ್ ಆಗಿದೆ, ಇಂಡಿಪೆಂಡೆಂಟ್ ಆಗಿರುತ್ತೆ. ಇದು ಕ್ವಶನ್ ಬರುತ್ತೆ LBA ದಲ್ಲಿ, ನಾನು ತೋರಿಸ್ತೀನಿ. ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಕನ್ಸಿಸ್ಟೆಂಟ್ ಇಂಡಿಪೆಂಡೆಂಟ್ ಆಗಿ ಬರುತ್ತೆ. ಕ್ಲಿಯರ್? ನೆಕ್ಸ್ಟ್, ಸೊ A1/A2 ಈಕ್ವಲ್ ಟು B1/B2 ಈಕ್ವಲ್ ಟು C1/C2, ಸೆಕೆಂಡ್ ರೇಷಿಯೋ ಕಂಪ್ಯಾರಿಸನ್ ಇದು. ಸೊ ಈ ಟೈಮಲ್ಲಿ ನಾನು ಹೇಳಿದ್ದೀನಿ ಕೋಇನ್ಸಿಡೆಂಟ್ ಲೈನ್. ಓಕೆನಾ? ಈ ಲೈನ್ ಮೇಲ್ಗಡೆ ಇನ್ನೊಂದು ಲೈನ್ ಹೋಗ್ತಾ ಇರುತ್ತೆ. ಸೊ ಇದು ಕೋಇನ್ಸಿಡೆಂಟ್ ಲೈನ್. ಸೊ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಓಕೆ, ಸೊಲ್ಯೂಷನ್ಸ್ ನೀವು ಎಕ್ಸ್ ಗೆ ಏನೋ ವ್ಯಾಲ್ಯೂ ಹಾಕಿದ್ರು ನಿಮ್ಗೆ ವೈ ಸಿಗುತ್ತೆ, ವೈ ಗೆ ಏನೋ ವ್ಯಾಲ್ಯೂ ಹಾಕಿದ್ರು ನಿಮ್ಗೆ ಎಕ್ಸ್ ಸಿಗುತ್ತೆ. ಓಕೆನಾ? ಬಟ್ ಲೈನ್ ಒಂದ್ರ ಮೇಲೆ ಒಂದು ಹೋಗ್ತಾ ಇರುತ್ತೆ. ಕ್ಲಿಯರ್? ಓಕೆ, ಇನ್ ಕನ್ಸಿಸ್ಟೆಂಟ್ ಅಂಡ್ ಇನ್ಕನ್ಸಿಸ್ಟೆಂಟ್ ಅಲ್ಲಿ ಇದು ಕನ್ಸಿಸ್ಟೆಂಟ್. ಓಕೆ, ಕನ್ಸಿಸ್ಟೆಂಟ್ ಅಂಡ್ ಡಿಪೆಂಡೆಂಟ್ ಆಗಿರುತ್ತೆ. ಯಾಕಂದ್ರೆ ಒಂದ್ರ ಮೇಲೆ ಒಂದು ಲ್ಯಾಪ್ ಆಗ್ತಾ ಇರೋದ್ರಿಂದ ಇದು ಡಿಪೆಂಡೆಂಟ್ ಆಗಿರುತ್ತೆ. ಓಕೆ, ಸೊ ಥರ್ಡ್ ಥಿಯರಿ. ಓಕೆ, ಸೊ A1/A2 ಈಕ್ವಲ್ ಟು B1/B2 ನಾಟ್ ಈಕ್ವಲ್ ಟು C1/C2. ಸೊ ಇನಿಷಿಯಲ್ ಕ್ಲಾಸಸ್ ನಲ್ಲಿ ತೋರಿಸಿದ್ದೀನಿ ನಾನು. ಓಕೆನಾ? ಇದರಲ್ಲಿ ಲೈನ್ಸ್ ಪ್ಯಾರಲಲ್ ಆಗಿ ಓಡ್ತಾ ಇರುತ್ತೆ. ಒಂದ್ ಲೈನ್ ಈ ಕಡೆ, ಒಂದ್ ಲೈನ್ ಇದ್ರ ಜೊತೆಗೆ ಪ್ಯಾರಲಲ್ ಆಗಿ ಓಡ್ತಾ ಇರುತ್ತೆ. ಇದೆರಡು ಜಾಯಿನ್ ಆಗೋದಿಲ್ಲ. ಓಕೆ, ಸೊ ಇಲ್ಲಿ ನೋ ಸೊಲ್ಯೂಷನ್, ಇದು ಮುಗಿಯೋದೇ ಇಲ್ಲ. ಇದೇ ತರನು ಇದನ್ನು ಮುಗಿಯೋದಿಲ್ಲ, ಬಟ್ ಇದು ಕಂಪ್ಲೀಟ್ಲಿ ನೋ ಸೊಲ್ಯೂಷನ್, ಎಲ್ಲಿನೂ ಓವರ್ಲ್ಯಾಪ್ ಆಗೋದು ಏನೂ ಆಗೋದಿಲ್ಲ. ಓಕೆನಾ? ಸೊ ನೋ ಸೊಲ್ಯೂಷನ್ ಇರುತ್ತೆ. ಇದು ಆಕ್ಚುಲಿ ಇನ್ಕನ್ಸಿಸ್ಟೆಂಟ್ ಆಗಿರುತ್ತೆ. ಇನ್ಕನ್ಸಿಸ್ಟೆಂಟ್. ಈ ಕ್ವೆಶನ್ ಅಲ್ಲಿ ಅವ್ನು ಕೇಳ್ತಾ ಇರೋದು, ಪಾಯಿಂಟ್ಸ್ ಇಂಟರ್ಸೆಕ್ಟ್ ಆಗುತ್ತಾ, ಪ್ಯಾರಲಲ್ ಇದಾವ, ಅವ್ರ ಕೋಇನ್ಸಿಡೆಂಟ್. ಫಸ್ಟ್ ಕ್ವೆಶನ್ ನಾನು ನೋಡೋಣ. ಫಸ್ಟ್ ಕ್ವೆಶನ್, 5x minus 4y plus 8 equal to 0. 7x plus 6y minus 9 equal to 0. So ಇಲ್ಲಿ A1, A2. A1 value 5, A2 value 7. B1 value minus 4, B2 value is 6. C1 value is 8, C2 value is minus 9. Just value substitute ಮಾಡಬೇಕು. So 5/7
ಈಕ್ವಲ್ ಟು ಹಾಕೊಳ್ಳಿ, ಆಮೇಲೆ ನೋಡೋಣ. 4/6, ಓಕೆನಾ? ಸೊ ಇದು 2 2s, 2 3s. ಸೊ 5/7 ನಾಟ್ ಈಕ್ವಲ್ ಟು -2/3. ಸೊ ಹಂಗಂದ್ರೆ ಇದು ಇಂಟರ್ಸೆಕ್ಟಿಂಗ್ ಲೈನ್ಸ್, ಇಂಟರ್ಸೆಕ್ಟ್ ಆಗುತ್ತೆ, ಇಂಟರ್ಸೆಕ್ಟಿಂಗ್ ಲೈನ್ಸ್, ಲೈನ್ಸ್ ಈ ತರ ಕ್ರಾಸ್ ಆಗುತ್ತೆ. ಇದು ಎಲ್ಲಿ ಕೊಡುತ್ತೆ? ಇಲ್ಲಿ ನಮ್ಮ ಸೊಲ್ಯೂಷನ್, ಓಕೆನಾ? ಸೊ ಸೆಕೆಂಡ್ ಕ್ವೆಶ್ಚನ್. ಓಕೆ, ಸೊ ಸೆಕೆಂಡ್ ಕ್ವೆಶ್ಚನ್ ನೋಡೋಣ. ಇಲ್ಲಿ A1 ವ್ಯಾಲ್ಯೂ, A1, A2. A1 value is 9, A2 value is 18. Okay, so B1 value is 3, B2 value is 6, C1 value is 12, C2 value is 24. So ಇದನ್ನ ಹಿಂಗೆ ಬರ್ಕೊಳ್ಳೋಣ. 9/18 equal to ತಗೊಳ್ಳಿ ಫಸ್ಟ್ 3/6 equal to 12/24. Okay, so A1 on A2 1/2. ಇದು 1 upon 3 ones are 3 twos, 9 ones are 9 twos, 12 ones are 12 twos. ಎಲ್ಲ ರೇಷಿಯೋಸ್ ಈಕ್ವಲ್ ಇದಾವ. 1/2 ಈಕ್ವಲ್ ಟು 1/2 ಈಕ್ವಲ್ ಟು 1/2. ಸೊ ಈ ಕೇಸ್ನಲ್ಲಿ ನಮಗೆ ಕೋ ಇನ್ಸಿಡೆಂಟ್ ಲೈನ್ಸ್ ಬರುತ್ತೆ. ಕೋ ಇನ್ಸಿಡೆಂಟ್ ಅಂದ್ರೆ ಒಂದ್ ಲೈನ್ ಹಿಂದ್ಗಡೆ ಇನ್ನೊಂದ್ ಲೈನ್ ಅದ್ರ ಮೇಲೆನೆ ಹೋಗ್ತಾ ಇರುತ್ತೆ. ಆನ್ಸರ್ ಕನ್ಸಿಸ್ಟೆಂಟ್ ಆಗಿ ಇರುತ್ತೆ, ಕನ್ಸಿಸ್ಟೆಂಟ್ ಅಂಡ್ ಡಿಪೆಂಡೆಂಟ್. ಪ್ರೀವಿಯಸ್ ಕೇಸಲ್ಲಿ ನಾವು ನೋಡಿದಾಗ ಇಲ್ಲಿ ನಾಟ್ ಈಕ್ವಲ್ ಟು ಬಂದಿತ್ತು, ಇದು 5/6. ಓಕೆ, ಸೊ ನಾಟ್ ಈಕ್ವಲ್ ಟು ಬಂದಿತ್ತು. ಸೊ ಇದು ಇಂಟರ್ಸೆಕ್ಟಿಂಗ್ ಲೈನ್ಸ್, intersecting lines. Previous first question, intersecting lines, lines cross ಆಗುತ್ತೆ ಈ ತರ. ಆಮೇಲೆ consistent and dependent. So second question ಅಲ್ಲಿ consistent, ಇದು independent, ಇದು consistent, dependent, coincident line, coincident line. So next question, ಇಲ್ಲಿ A1, A2. A1 is 6, A2 is 2, B1 is -3, B2 is -1, C1 is equal to 10, C2 equal to 9. So ನಮ್ಮ ಥಿಯರಿ ಪ್ರಕಾರ A1 upon A2 equal to B1 upon B2 equal to C1 upon C2. ಫಸ್ಟ್ ಬರ್ದು ನೋಡ್ಕೊಳ್ಳೋಣ. ಇದು ಆಕ್ಚುಲಿ ನಾಟ್ ಈಕ್ವಲ್ ಇದೆ. ಇಲ್ಲಿ 6/2 ಈಕ್ವಲ್ ಟು -3 upon -1, ಯಾಕಂದ್ರೆ ಇಲ್ಲಿ ಏನಿಲ್ಲ, ಸೊ -1 ನಾಟ್ ಈಕ್ವಲ್ ಟು 10 upon 9. 2 ones are 2 3s. ಈ ಮೈನಸ್ ಕಟ್ ಮಾಡ್ತೀವಿ. ಸೊ 3/1 equal to 3/1 not equal to 10/9. ಸೊ ಇದು ಪ್ಯಾರಲಲ್ ಲೈನ್ಸ್, ಪ್ಯಾರಲಲ್ ಲೈನ್ಸ್, ಈ ತರ ಪ್ಯಾರಲಲ್ ಲೈನ್ಸ್, ಓಕೆನಾ? ಸೊ ಪ್ಯಾರಲಲ್ ಲೈನ್ಸ್. ಆಮೇಲೆ ಇನ್ಕನ್ಸಿಸ್ಟೆಂಟ್, ಇನ್ಕನ್ಸಿಸ್ಟೆಂಟ್, ಓಕೆ, ಇನ್ಕನ್ಸಿಸ್ಟೆಂಟ್ ಆಗಿರುತ್ತೆ. ಸೊ ಎರಡು ಕೇಸ್ನಲ್ಲಿ ನಮಗೆ ಕನ್ಸಿಸ್ಟೆಂಟ್, ಇಂಡಿಪೆಂಡೆಂಟ್, ಕನ್ಸಿಸ್ಟೆಂಟ್, ಡಿಪೆಂಡೆಂಟ್, ಆಮೇಲೆ ಇದು ಕೋಇನ್ಸಿಡೆಂಟ್, ಇಂಟರ್ಸೆಕ್ಟಿಂಗ್, ಇದು ಪ್ಯಾರಲಲ್, ಇನ್ಕನ್ಸಿಸ್ಟೆಂಟ್. ಕ್ಲಿಯರ್? ಥ್ಯಾಂಕ್ ಯು.